ದೇವಸ್ಥಾನಕ್ಕೆ ಹೋದಾಗ ಆ ಘಂಟೆಯ ಶಬ್ದ ಆಹಾ ಕೇಳಿದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ಶಾಂತಿ ಸಮಾಧಾನ ಅನ್ಸುತ್ತೆ ಅಲ್ವಾ. ಆದ್ರೆ ಆ ಘಂಟೆ ಸದ್ದಿನ ಹಿಂದೆ ಒಂದು ದೊಡ್ಡ ಸೈನ್ಸ್ ಇದೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಬನ್ನಿ ಇವತ್ತು ಆ ಸೈನ್ಸ್ ಏನು ಅಂತ ನೋಡೋಣ. ಸರಿ, ಫಸ್ಟ್ ಒಂದು ಸಿಂಪಲ್ ಪ್ರಶ್ನೆ. ದೇವಸ್ಥಾನದಲ್ಲಿ ನಾವು ಗಂಟೆ ಯಾಕೆ ಬಾರಿಸ್ತೀವಿ? ಸುಮ್ನೆ ದೇವರ ಗಮನ ಸೆಳೆಯೋದಾ, ಇಲ್ಲಾಂದ್ರೆ ಎಲ್ರೂ ಮಾಡ್ತಾರೆ ಅಂತ ನಾವು ಮಾಡ್ಬೇಕಾ? ಈ ಪ್ರಶ್ನೆ ನಮ್ಮೆಲ್ಲರ ತಲೆಯಲ್ಲೂ ಒಂದಲ್ಲ ಒಂದು ಸಲ ಬಂದೇ ಇರುತ್ತೆ. ಇದು ಬರೀ ಒಂದು ಸಂಪ್ರದಾಯವಷ್ಟೇ ಅಲ್ಲ. ಇದರ ಹಿಂದೆ ಒಂದು ಪಕ್ಕಾ ಸೈಂಟಿಫಿಕ್ ಕಾರಣ ಇದೆ. ಅಂಡ್ ಆ ಕಾರಣ ನಮ್ಮ ದೇಹ ಮತ್ತೆ ಮನಸ್ಸಿನ ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಮಾಡುತ್ತೆ. ಹಾಗಾದ್ರೆ ಮೊದಲು ಇದರ ಹಿಂದಿರೋ ಫಿಸಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಈ ಇಡೀ ವಿಜ್ಞಾನ ಶುರುವಾಗೋದೇ ಆ ಘಂಟೆಯನ್ನ ಹೇಗೆ ಮಾಡ್ತಾರೆ ಅನ್ನೋದ್ರಿಂದ. ನೋಡಿ, ದೇವಸ್ಥಾನದ ಗಂಟೆಗಳನ್ನ ಸುಮ್ನೆ ಯಾವುದೋ ಮೆಟಲ್ನಿಂದ ಮಾಡೋದಿಲ್ಲ. ಇದಕ್ಕಂತಾನೇ ಒಂದು ಸ್ಪೆಷಲ್ ಮಿಶ್ರಣ ಇದೆ. ಕ್ಯಾಡ್ಮಿಯಂ, ಸೀಸಾ, ತಾಮ್ರ, ಸತು, ನಿಕಲ್, ಕ್ರೋಮಿಯಂ, ಮ್ಯಾಂಗನೀಸ್ ಹೀಗೆ ಪಲತರ ಲೋಹಗಳನ್ನ ಒಂದು ಕರೆಕ್ಟ್ ಪ್ರಮಾಣದಲ್ಲಿ ಸೇರಿಸಿ ಮಾಡ್ತಾರೆ. ಪ್ರತಿಯೊಂದು ಲೋಹ ಎಷ್ಟಿರಬೇಕು ಅನ್ನೋದರ ಹಿಂದೆ ಒಂದು ಪಕ್ಕಾ ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕ್ಯುಲೇಷನ್ ಇದೆ. ಈ ಸ್ಪೆಷಲ್ ಮಿಶ್ರಣದಿಂದನೇ ಗಂಟೆ ಬಾರಿಸಿದಾಗ ಆ ಸದ್ದು ಕಮ್ಮಿ ಅಂದ್ರೂ 7 ಸೆಕೆಂಡ್ ಕಾಲ ಕೇಳಿಸ್ತೆ. ಹೌದು, 7 ಸೆಕೆಂಡ್ಸ್. ಈ 7 ಸೆಕೆಂಡ್ ಅನ್ನೋದು ಸುಮ್ನೆ ಒಂದು ನಂಬರ್ ಅಲ್ಲ. ಅದರ ಹಿಂದೆ ಒಂದು ದೊಡ್ಡ ರಹಸ್ಯನೇ ಇದೆ. ಅದೇನು ಅಂತ ಹೇಳ್ತೀನಿ, ಕೇಳಿ. ಓಕೆ, ಗಂಟೆಯನ್ನ ಹೇಗೆ ಮಾಡ್ತಾರೆ ಅಂತ ಗೊತ್ತಾಯ್ತು. ಈಗ ಅದು ಮಾಡೋ ಶಬ್ದದ ಸೈನ್ಸ್ ಕಡೆ ಹೋಗೋಣ. ಈ ಸೌಂಡ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ನೋಡಿ, ಒಂದು ನಾರ್ಮಲ್ ಸೌಂಡಿಗೂ ದೇವಸ್ಥಾನದ ಘಂಟೆಯ ಸೌಂಡಿಗೂ ತುಂಬಾನೇ ವ್ಯತ್ಯಾಸ ಇದೆ. ಬೇರೆ ಯಾವುದೇ ಸದ್ದು ಕೇಳಿ 1-2 ಸೆಕೆಂಡಲ್ಲಿ ಮಾಯವಾಗ್ಬಿಡುತ್ತೆ. ಆದ್ರೆ ಘಂಟೆಯ ಸದ್ದು ಒಮ್ಮೆ ಬಾರಿಸಿದ್ರೆ ಠಮ್ ಅಂತ ಶುರುವಾಗಿ ತುಂಬಾ ಹೊತ್ತು ನಿಧಾನಕ್ಕೆ ಕೇಳಿಸ್ತಾನೇ ಇರುತ್ತೆ. ಸೈಂಟಿಫಿಕ್ ಆಗಿ ಇದನ್ನೇ ಸಸ್ಟೇನ್ ರೆಸೊನೆನ್ಸ್ ಅಥವಾ ದೀರ್ಘ ಪ್ರತಿಧ್ವನಿ ಅಂತ ಕರೆಯೋದು. ಸರಿ, ಗಂಟೆಯ ಫಿಸಿಕ್ಸ್ ಆಯ್ತು, ಸೌಂಡ್ ಸೈನ್ಸ್ ಆಯ್ತು. ಈಗ ಅಸಲಿ ವಿಷಯಕ್ಕೆ ಬರೋಣ. ಈ ಸದ್ದು ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇಲ್ಲೇ ನೋಡಿ ನಿಜವಾದ ಮ್ಯಾಜಿಕ್ ಇರೋದು. ಇದು ನಿಜಕ್ಕೂ ಮೈ ಜುಮ್ ಅನ್ಸೋ ವಿಷಯ. ನಾವು ಘಂಟೆ ಬಾರಿಸಿದಾಗ ಆ ಸೌಂಡ್ ವೇವ್ಸ್ ಇದೆಯಲ್ಲ, ಅದು ನಮ್ಮ ಬ್ರೈನ್ನ ಲೆಫ್ಟ್ ಮತ್ತು ರೈಟ್ ಎರಡೂ ಸೈಡ್ಗಳನ್ನ ಒಂದೇ ಟೈಮಲ್ಲಿ ಆಕ್ಟಿವೇಟ್ ಮಾಡುತ್ತೆ. ಅಂದ್ರೆ ಮೆದುಳಿನ ಎರಡೂ ಭಾಗಗಳ ಮಧ್ಯ ಒಂದು ಸಿಂಕ್, ಒಂದು ಹಾರ್ಮೋನಿ ಕ್ರಿಯೇಟ್ ಆಗತ್ತೆ. ಇದರಿಂದ ನಮ್ಮ ಯೋಚನೆಗಳು ಒಂದೆಡೆಗೆ ಸೇರುತ್ತೆ. ನೆನ್ಪಿದ್ಯಾ, ಆ ಘಂಟೆಯ ಸದ್ದು 7 ಸೆಕೆಂಡ್ ಇರುತ್ತೆ ಅಂತ ಹೇಳಿದ್ದೆ. ಯಾಕೆ 7 ಸೆಕೆಂಡ್? ಯಾಕಂದ್ರೆ ಆ 7 ಸೆಕೆಂಡಿನ ಪ್ರತಿಧ್ವನಿ ನಮ್ಮ ದೇಹದಲ್ಲಿರೋ 7 ಹೀಲಿಂಗ್ ಸೆಂಟರ್ಸ್ ಅಂದ್ರೆ ನಮ್ಮ ಚಕ್ರಗಳನ್ನ ಒಂದೊಂದಾಗಿ ಟಚ್ ಮಾಡಿ ಆಕ್ಟಿವೇಟ್ ಮಾಡುತ್ತೆ. ಆ ಸೌಂಡ್ ನಮ್ಮ ದೇಹದೊಳಗೆ ಟ್ರಾವೆಲ್ ಆಗ್ತಾ ಪ್ರತಿಯೊಂದು ಚಕ್ರವನ್ನು ಎಚ್ಚರಗೊಳಿಸುತ್ತೆ. ಸೊ ಈ ಎಲ್ಲ ಸೈಂಟಿಫಿಕ್ ಪಾಯಿಂಟ್ಸ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಘಂಟೆ ಬಾರಿಸೋದ್ರ ಹಿಂದಿನ ಅಸಲಿ ಉದ್ದೇಶ ಏನು ಅಂತ ಕ್ಲಿಯರ್ ಆಗತ್ತೆ. ಇದು ಬರೀ ಒಂದು ಪೂಜೆಯ ಭಾಗ ಅಲ್ಲ, ಬದಲಿಗೆ ದೇವರ ದರ್ಶನಕ್ಕೆ ನಮ್ಮನ್ನ ಪ್ರಿಪೇರ್ ಮಾಡೋ ಒಂದು ಟೂಲ್. ಸೊ ಫೈನಲ್ ಪಾಯಿಂಟ್ ಏನು ಅಂದ್ರೆ, ಆ ಟಂಗ್ ಅನ್ನೋ ಶಾರ್ಪ್ ಸೌಂಡ್ ಇದೆಯಲ್ಲ, ಅದು ನಮ್ಮ ತಲೆಯಲ್ಲಿ ಓಡ್ತಾ ಇರೋ ಸಾವಿರಾರು ಯೋಚನೆಗಳನ್ನ ಒಂದೇ ಕ್ಷಣಕ್ಕೆ ಸ್ಟಾಪ್ ಮಾಡುತ್ತೆ. ನಮ್ಮನ್ನ ಕಂಪ್ಲೀಟ್ ಆಗಿ ಪ್ರೆಸೆಂಟ್ ಮೂಮೆಂಟ್ಗೆ ತಂದು ನಿಲ್ಲಿಸುತ್ತೆ. ಆಮೇಲೆ ನಾವು ದೇವರ ಮುಂದೆ ನಿಂತಾಗ ಬೇರೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಪೂರ್ತಿ ಗಮನ, ಪೂರ್ತಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಯೋಚನೆ ಮಾಡಿ, ದೇವಸ್ಥಾನದ ಒಂದು ಸಣ್ಣ ಗಂಟೆಯ ಹಿಂದೆಯೇ ಇಷ್ಟೊಂದು ಸೈನ್ಸ್ ಅಡಗಿದೆ ಅಂದ್ರೆ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿರೋ ಬೇರೆ ಸಂಪ್ರದಾಯಗಳ ಹಿಂದೆ ಇನ್ನೂ ಎಂತೆಂಥ ವೈಜ್ಞಾನಿಕ ಸತ್ಯಗಳಿರ್ಬೋದು ಅಲ್ವಾ? ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಸಂಪ್ರದಾಯವನ್ನ ನೋಡಿದಾಗ ಅದರ ಹಿಂದಿರೋ ಸೈನ್ಸ್ ಬಗ್ಗೆ ಒಂದು ಕ್ಷಣ ಯೋಚಿಸಿ ನೋಡಿ.